ಅದಕ್ಕೆ ಅವಳನ್ನಲ್ಲೇ ಬಿಟ್ಟು ಬಂದೆ. ಸುಮ್ಮನೆ ಅವಾರ್ಡ್ ಬಗ್ಗೆ ಮಾತಾಡೋದು ಬಿಟ್ಟು ಆ ಭಾಗ್ಯಲಕ್ಷ್ಮಿ ಬಗ್ಗೆ ಯಾಕೆ ವಿಚಾರಿಸ್ತಿದ್ಯಾ? Please come on to the dais. Now, the best industrialist of two souths of India award goes to Mr. Mitranandan. Please come on to the dais. He is Mr. Mitranandan. The young and dynamic industrialist of Karnataka, India. Mitranandan ಗೆಲುವಿಗೆ ಮತ್ತೊಂದು ಹೆಸರು. ಪರಿಶ್ರಮಕ್ಕೆ ನಿಜವಾದ ಅರ್ಥ. ಕ್ವಾಲಿಟಿಗೆ ಇನ್ನೊಂದು ಹೆಸರು ಇವ್ರೆ. ಯೂತ್ಗೆ ಆದರ್ಶ. ಒನ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ he is the role model of industrialist. Give him a big round of applause. ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ರೀ. ಇಷ್ಟು ದಿನಗಳ ಕಾಲ ಇಲ್ಲಿ ತಗೊಂಡಿರೋ ಅವಾರ್ಡ್ಗಳೆಲ್ಲ ಒಂದ್ ಕಡೆ ಆದ್ರೆ ಇವಾಗ ಟರ್ಕಿನಲ್ಲಿ ತಗೋತಿರೋ ಅವಾರ್ಡ್ಗೆ ಬೆಲೆನೇ ಬೇರೆ. ಪ್ರವೀಣ್ ಮಿಟ್ಟಲ್. What happened, Mr. Praveen Mittal? ಮಿತ್ರಾನಂದನ್ಗೆ ಈ ಅವಾರ್ಡ್ ಕೊಡ್ತಾ ಇರೋದು ಕರೆಕ್ಟೇ, ಆದ್ರೆ ಕೊನೆಗೆ ರೋಲ್ ಮಾಡೆಲ್ ಅನ್ನೋ ಮಾತು ಹೇಳಿದ್ರಿ. ಅದನ್ಯಾಕೆ ಹೇಳಿದ್ರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಈಗ ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ರೋಲ್ ಮಾಡೆಲ್ ಅಂದ್ರೆ ತನ್ನ ಕಂಪ್ನಿಲಿ ತಾನು ಮಾಡಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ರೆ ಸಾಕಾಗಲ್ಲ. ಇಷ್ಟು ದೂರ ಬಂದ ಮೇಲೆ ಈ ಅವಾರ್ಡ್ ಫಂಕ್ಷನಲ್ಲಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಮಿತ್ರಾನಂದನ್ ಈಗ ಯಾವ ರೂಲ್ಸ್ ಫಾಲೋ ಮಾಡಿಲ್ಲ? ಇಲ್ಲಿಗೆ ಅವಾರ್ಡ್ ತಗೊಳಕ್ ಬಂದಿರೋ ಪ್ರತಿಯೊಬ್ಬ ಇಂಡಸ್ಟ್ರಿಯಲಿಸ್ಟ್ ತನ್ನ ವೈಫ್ ಜೊತೆಗೇನೆ ಈ ಫಂಕ್ಷನ್ಗೆ ಬರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರಿ. ಹಾಗೆ ಎಲ್ಲರೂ ಬಂದಿದ್ದಾರೆ. ಯಾಕೆ? ಪ್ರತಿ ಗಂಡಿನ ಗೆಲುವಿನ ಹಿಂದೆ ಒಬ್ಳು ಸ್ತ್ರೀ ಇರ್ತಾಳೆ ಅಂತ ಇನ್ನೊಂದ್ಸಲ ತೋರ್ಸಕ್ಕೆ. ವಿಮೆನ್ ಎಂಪವರ್ಮೆಂಟ್. ಮಿತ್ರಾನಂದನದನ್ನ ಫಾಲೋ ಮಾಡಿದಾರಾ?
ಪ್ರವೀಣ್ ಮಿಟ್ಟಲ್ಗೆ ಬೆಂಗಳೂರಲ್ಲಿ ಕೊಟ್ಟಿದ್ದ ಡೋಸ್ ಸರಿ ಹೋಗಲಿಲ್ಲ ಅನ್ಸುತ್ತೆ. ಅದಕ್ಕೆ ಈಗಲ್ಲಿ ಕಸದ ಕಳೆಯಾಗಿ ರಾಶಿಯಾಗಿ ಬೆಳೆದಿದ್ದಾನೆ. ಅವನ್ಗೆ ಇಲ್ಲಿ ನಾವು ಬುದ್ಧಿ ಕಲಿಸಿದ್ದು ಸಾಕಾಗ್ಲಿಲ್ಲ ಅಂತ ಅನ್ಸುತ್ತೆ. ಮಿತ್ರಾನಂದನ್, ನಿಮ್ಮ ವೈಫ್ ಯಾಕೆ ಈ ಫಂಕ್ಷನಲ್ಲಿ ಕಾಣಿಸ್ತಾನೆ ಇಲ್ಲ? ಕರ್ಕೊಂಡು ಬರಲಿಲ್ವಾ ಇಲ್ಲ ಬರೋಕ್ಕಾಗಲಿಲ್ವಾ? ಸಿಂಪಲ್. ಇಂಥವರು ಪರ್ಸ್ನಲ್ ಲೈಫಿಗೆ ಕೊಡೋ ಇಂಪಾರ್ಟೆನ್ಸ್ನ ಫ್ಯಾಮಿಲಿ ಲೈಫಿಗೆ ಕೊಡಲ್ಲ. ಇವ್ರಿಗೆಲ್ಲ ಸೊಸೈಟಿಲಿ ದೊಡ್ಡವರು ಅನ್ನೋ ಹೆಸರಷ್ಟೇ ಬೇಕು. ಫ್ಯಾಮಿಲಿ ಮೆಂಬರ್ಸ್ನ ಕೇರೇ ಮಾಡಲ್ಲ ಇವರು. ಇನ್ನು ಹೆಂಡ್ತಿನಂತೂ ಸಾಕಿದ ನಾಯಿ ಥರ ನೋಡ್ತಾರೆ. ಅವ್ರಿಗೆ ಫ್ರೀಡಮ್ ಕೊಡಲ್ಲ. ಅವ್ರನ್ನ ಪ್ರಪಂಚಕ್ಕೂ ತೋರ್ಸಕ್ ಹೋಗಲ್ಲ. ಇಂಥವ್ರ ನಿಮ್ ರೋಲ್ ಮಾಡೆಲ್ಸು ಹೇಳಿ? ಮಿಸ್ಟರ್ ಮಿತ್ರಾನಂದನ್, ಪ್ರವೀಣ್ ಮಿಟ್ಟಲ್ ಕೇಳ್ತಿರೋ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ತಿಲ್ವಲ್ಲ? ಈಗ ನನಗೆ ಸಮಾಧಾನ ಆಯ್ತು. ನೀನ್ ನನಗೆ ಬೆಂಗಳೂರಲ್ಲಿ ಮಾತ್ರ ಅವಮಾನ ಮಾಡಿದೆ, ಆದ್ರೆ ನಾನು ಪ್ರಪಂಚ ಎಲ್ಲ ನೋಡ್ತಿರುವಾಗ್ಲೇ ನಿನಗೆ ಅವಮಾನ ಮಾಡಿದೆ. ಇಷ್ಟು ಸಾಕು ಮಿತ್ರ. ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಹೇಳಿ ಮಿತ್ರಾನಂದನ್, ಎಲ್ಲಿ ನಿಮ್ಮ ವೈಫು? ಎಲ್ಲಿ ನಿಮ್ಮ ಅರ್ಧಾಂಗಿ? Excuse me. ಏನ್ ಮಿತ್ರ, 2 ನಿಮಿಷ ಇರಿ ಅಂದ್ರೆ ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಹುಡ್ಗುರ್ ತರ ಪ್ಯಾಂಟು ಶರ್ಟ್ ಹಾಕೊಳ್ಳೋಷ್ಟು ಈಸಿ ಅನ್ಕೊಂಡ್ಬಿಟ್ರಾ? ಸೀರೆ ಕಣ್ರಿ, ಇಟ್ ಟೇಕ್ಸ್ ಟೈಮ್.
ಅಯ್ಯೋ ಸಾರಿ ಸಾರಿ ನಾನೇ ಮಿತ್ರಾನಂದನ್ ಅವ್ರ ಹೆಂಡತಿ. ಈ ಅವಾರ್ಡ್ ಫಂಕ್ಷನ್ಗೆ ಇಬ್ರು ಜೊತೆಗೆ ಬಂದ್ವಿ. ಈ ಅವಾರ್ಡ್ ಫಂಕ್ಷನ್ಸ್ಗಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ನಾವು ಕೂಡ ಗೌರವಿಸ್ತೀವಿ. ಈ ಹುಡುಗಿ ಯಾರು? ಈ ಹುಡುಗಿ ಮಿತ್ರ ಆಫೀಸಲ್ಲೇ ಕೆಲಸ ಮಾಡೋದು. ಹೆಸರು ಭಾಗ್ಯಲಕ್ಷ್ಮಿ. ಮಿತ್ರನ ಜೊತೆನೆ ಹೋಗಿರೋದು. ಮಿತ್ರ ವೈಫ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ದಾಳೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅರವಿಂದ. ನೋಡೋಣ ಏನ್ ನಡೆಯುತ್ತೋ ಅಂತ. ನೋಡಿ ಪ್ರವೀಣ್ ಮಿತ್ತಲ್ ಅವರೇ, ಮಿತ್ರಾನಂದನ್ ಅವರು ಒಬ್ಬ ಪ್ರಸಿದ್ಧ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ, ಅವರೊಬ್ಬ ಫ್ಯಾಮಿಲಿ ಮ್ಯಾನ್ ಕೂಡ. ಕುಟುಂಬನ ತುಂಬಾ ಗೌರವಿಸ್ತಾರೆ, ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತಾರೆ, ಅವ್ರ ಸುತ್ತಲೂ ಇರೋ ಜನರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಮುಖ್ಯವಾಗಿ ಅವ್ರ ವಿವಾಹ ಸಂಬಂಧಕ್ಕೆ 3 ಗಂಟಿನ ಬಂಧಕ್ಕೆ ತುಂಬಾ ಗೌರವ ಕೊಡ್ತಾರೆ. ಕಟ್ಕೊಂಡ್ ಹೆಂಡ್ತಿನ ಕಣ್ಣಿನ ರೆಪ್ಪೆ ಹಾಕಿ ನೋಡ್ಕೋತಾರೆ. ನನ್ ಕಣ್ಣಲ್ಲಿ ಕಣ್ಣೀರ್ನ ಕೂಡ ನೋಡಕ್ ಇಷ್ಟಪಡಲ್ಲ. ನನ್ನನ್ನಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಆಗ್ಲಿಂದ ನಾನು ಮಿತ್ರಾನಂದನ್ ಮಿತ್ರಾನಂದನ್ ಅಂತ ಕರೀತಿದ್ನಲ್ಲ, ಆಗ್ಲೇ ನಿಮ್ಗೆ ಅರ್ಥ ಆಗ್ಬೇಕಿತ್ತಲ್ವಾ? ಅವ್ರ ದೃಷ್ಟಿಲಿ ಕಟ್ಕೊಂಡೋಳು ಬರೀ ಹೆಂಡತಿ ಅಲ್ಲ, ಒಬ್ಳು ಸ್ನೇಹಿತೆ ಕೂಡ. ಆಗ್ಲೇ ನೀವು ಹೇಳಿದ್ರಲ್ಲ ವುಮೆನ್ ಎಂಪವರ್ಮೆಂಟ್ ಅಂತ, ಅದಕ್ಕೆ ಮಿತ್ರಾನಂದನ್ ಅವರು ರೋಲ್ ಮಾಡೆಲ್. ಅರವಿಂದ, ಮಿತ್ರ ತನ್ನ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋತಾನಂತೆ. ನಿಜಾನೋ ಸುಳ್ಳು ಅನ್ನೋದನ್ನ ಪಕ್ಕಕ್ಕಿಟ್ರೆ ಮಿತ್ರನ ಬಗ್ಗೆ ಬಹಳ ಗೌರವವಾಗಿ ಮಾತಾಡ್ತಿದ್ದಾಳಲ್ಲ. ನಾನ್ ಅನ್ಕೊಂಡಿದ್ದೆಲ್ಲ ಈ ಭಾಗ್ಯಲಕ್ಷ್ಮಿಗೆ ಆಗ್ತಿದ್ಯಲ್ಲ. ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಮಿತ್ರ ಪಕ್ಕದಲ್ಲಿ ನಾನಿರ್ಬೇಕಿತ್ತು. ಈ ಭಾಗ್ಯಲಕ್ಷ್ಮಿ ಯಾಕೆ ಬಂದು? ನನ್ನ ಪ್ರತಿ ಕಡೆ ಈ ಭಾಗ್ಯಲಕ್ಷ್ಮಿ ಅಡ್ಡ ಬರ್ತಿದ್ದಾಳೆ. ನಂಗೆ ಸಿಗ್ಬೇಕಾಗಿದ್ದೆಲ್ಲ ಈ ಭಾಗ್ಯಲಕ್ಷ್ಮಿ ಕಿತ್ಕೋತಿದ್ದಾಳೆ. ಈಗ ನೀವು ಮಿತ್ರಾನಂದನ್ ಅವ್ರಿಗೆ ಅವಾರ್ಡ್ ಕೊಡೋದಕ್ಕೆ ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅನ್ಕೋತೀನಿ. 1 ನಿಮಿಷ. ಯಾರೋ ಒಬ್ರು ಇದ್ದಕ್ಕಿದ್ದಂಗೆ ಬಂದು ಸ್ಟೇಜ್ ಹತ್ತಿ ನಾನೇ ಮಿತ್ರಾನಂದನ್ ವೈಫ್ ಅಂತ ಹೇಳಿದ್ರೆ ಹೇಗ್ ನಂಬೋದು? ನಾನೇ ಮಿತ್ರಾನಂದನ್ ಅವ್ರ ಹೆಂಡತಿ ಅನ್ನೋದಕ್ಕೆ ನಿಮಗ್ ಪ್ರೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಏನಿಲ್ಲ, ಸಿಂಪಲ್ ಆಗಿ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವದಕ್ಕೆ ಉತ್ತರ ಕೊಟ್ರೆ ಸಾಕು. ಈ ಭಾಗ್ಯಲಕ್ಷ್ಮಿ ಸಿಕ್ಬಿದ್ಲು. ದೊಡ್ಡ ವೀರವನಿತೆ ತರ ಸ್ಟೇಜ್ ಮೇಲೆ ಹೋಗ್ತೀಯಾ? ಈಗ ನೋಡು. ಕೇಳಿ. ನಿಮ್ಮ ಮಾವನ ಹೆಸರೇನೋ? ತ್ರಿವಿಕ್ರಮ ನಂದನ್. ಅವರು ಮೊದಲನೇ ಕಂಪನಿನ ಯಾವ ಇಯರಲ್ಲಿ ಮಾಡಿದ್ದು? 1984. ನಂದನ್ ಕಂಪನಿಗೆ ಎಷ್ಟು ಬ್ರಾಂಚಸ್ ಇದೆ? 13. ಅದರಲ್ಲಿ 6 ಬ್ರಾಂಚಸ್ ನಮ್ ಕುಟುಂಬಕ್ಕೆ ತುಂಬಾ ವಿಶೇಷ.
ಯಾಕಂದ್ರೆ ನಮ್ ಮಾವ್ನೋರ್ ತಂದೆಯಾದ ರಘುನಂದನ್ ಅವ್ರ ಇದ್ದಂತ ಊರಲ್ಲಿ ಒಂದ್ ಸಣ್ಣ ಬ್ರಾಂಚ್ ಶುರು ಮಾಡಿದ್ದು. ಅಲ್ಲಿ ಸುತ್ತಲೂ ಇದ್ದಂತ 10,000 ಕುಟುಂಬಕ್ಕೆ ಉದ್ಯೋಗನ ಕೂಡ ಕೊಟ್ರು. ನಂದನ್ ಕಂಪ್ನಿ ಬಿಸ್ನೆಸ್ ಟರ್ನ್ ಓವರ್ ಎಷ್ಟು? ನಂದನ್ ಫ್ಯಾಮಿಲಿ ಟರ್ನ್ ಓವರ್ ಬಗ್ಗೆ ತಿಳ್ಕೊಳ್ಳೋಕೆ ಬಿಸ್ನೆಸ್ ಮ್ಯಾಗಝಿನ್ಸ್ ನ ಓದಿದ್ರೆ ಗೊತ್ತಾಗ್ತಿತ್ತು. How is it possible? ಭಾಗ್ಯಲಕ್ಷ್ಮಿಗೆ ಇದೆಲ್ಲ ಹೇಗೆ ಗೊತ್ತಾಯ್ತು? ಅಬ್ಬಬ್ಬಬ್ಬಬ್ಬ, ಅದ್ಭುತವಾಗಿ ಮಾತಾಡ್ತೀರಲ್ವಾ ಅರವಿಂದ? ಚೆನ್ನಾಗಿ ಹೇಳ್ತಾ ಇದ್ದಾಳೆ, ಆದ್ರೆ ಈ ವಿಷಯಗಳೆಲ್ಲ ಆ ಹುಡುಗಿಗೆ ಹೇಗೆ ಗೊತ್ತು? ಹೌದಲ್ವಾ? ಇಟ್ಸ್ ಎ ಮಿರಾಕಲ್, ಅನ್ಬಿಲೀವಬಲ್. ಏನೇ ಆದ್ರೂ ಹುಡುಗಿ ಎಷ್ಟು ಚುರುಕಾಗಿದ್ದಾಳಲ್ವಾ? ಪ್ರವೀಣ್ ಮಿತ್ತಲ್ ಅವರೇ, ಇಷ್ಟು ಸಾಕಾ ನಿಮ್ಗೆ ಅಥವಾ ಇನ್ನೂ ಏನಾದ್ರೂ ಕೇಳ್ಬೇಕಿತ್ತಾ? ಮೇಡಮ್, ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ಅವಾರ್ಡ್ ಕೊಡೋಕೆ ಅಂತ ಕರೆದು ನಿಮ್ಮನ್ನ ಹೀಗೆ ಪ್ರಶ್ನೆ ಮಾಡ್ತಿರೋದು ಅವಮಾನ ಮಾಡ್ದ ಹಾಗೆ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನಗೆ ಇನ್ನೊಂದು ಪ್ರಶ್ನೆ ಇದೆ. ಮಿಸ್ಟರ್ ಪ್ರವೀಣ್ ಮಿಟ್ಟಲ್, ಇನ್ನು ನೀವು ಕೇಳಿದ್ ಸಾಕು. ನಿಮಗೆ ಸೊಸೈಟಿಲಿ ಒಳ್ಳೆ ಹೆಸರಿದೆ ಅಂತ ನಿಮ್ಮನ್ನು ಕೂಡ ಈ ಫಂಕ್ಷನ್ ಕರೆದ್ವಿ. ಆದ್ರೆ ಅವಾರ್ಡ್ ತಗೊಳ್ಳೋರನ್ನ ಈ ರೀತಿ ಇನ್ಸಲ್ಟ್ ಮಾಡೋದು ಸರಿ ಅಲ್ಲ. ದಯವಿಟ್ಟು ನೀವು ಕೆಳಗಡೆ ಹೋಗಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ. ಇಂಡಿಯಾದಲ್ಲಿ ನೀವು ಕಟ್ಟಿರೋ ಕಟ್ಟಡದ ಗುಣಮಟ್ಟತೆ ಸರಿ ಇಲ್ಲ ಅಂತ, ನೀವ್ ಫ್ರಾಡ್ ಮಾಡಿ ಜನರಿಗೆ ಮೋಸ ಮಾಡಿದ್ರಿ ಅಂತ ನಿಮಗ್ ಕೊಡ್ಬೇಕಾದ ಅವಾರ್ಡ್ನ ಕೂಡ ಕೊಡದೆ ಅವಮಾನ ಮಾಡಿ ಕಳ್ಸಿದ್ರಲ್ಲ, ಆ ವಿಷಯದ ಬಗ್ಗೆ ನೀವೇನ್ ಹೇಳ್ತೀರಾ? ಬಾಯಿ ಇದೆ ಅಂತ ಯಾರನ್ ಬೇಕಾದ್ರೂ ಎಲ್ಲಂದ್ರಲ್ಲಿ ನಿಮ್ಮಿಷ್ಟ ಬಂದ ಹಾಗೆ ಮಾತಾಡ್ಬಾರ್ದು. ಇಂಡಿಯಾದಲ್ಲಿ ನೀವು ಮಾಡಿರೋ ಘನಕಾರ್ಯ ಈಗೆಲ್ರೂ ಮುಂದೆ ಆಚೆ ಬಂತಲ್ಲ. ಅಂಡ್ ಮಿಸಸ್ ಭಾಗ್ಯ ಮಿತ್ರಾನಂದನ್, ವಿ ಆರ್ ವೆರಿ ಸಾರಿ. ನಡೆದಿದ್ದನ್ನೇನು ಮನಸ್ಸಲ್ಲಿ ಇಟ್ಕೊಳ್ದೆ ಪ್ಲೀಸ್ ರಿಸೀವ್ ದ ಅವಾರ್ಡ್. ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ರೀ. ಅವ್ನು ಸ್ಟೇಜ್ ಮೇಲೆ ಹಾಗೆ ಅವಾರ್ಡ್ ತಗೊಳ್ತಾ ಇದ್ರೆ ನೋಡೋದಕ್ಕೆ ನನಗೆ 2 ಕಣ್ಣು ಸಾಕಾಗ್ತಾ ಇಲ್ಲ. ಅವನ ವಿಜಯನ ಅವನ ಮೇಲೆ ಕೇರ್ತಾ ಇರೋದನ್ನ ನೋಡ್ತಾ ಇದ್ರೆ ಆಕಾಶ ಜಾರಿ ನನ್ನ ಕೈಗೆ ಸಿಕ್ತಾಗ ಅನಿಸ್ತಾ ಇದೆ ರೀ. ಹೌದು ಅರವಿಂದ, ಮಿತ್ರ ಪಟ್ಟಿದ ಕಷ್ಟ ಕೃಷಿ ಯಾವುದೂ ವ್ಯರ್ಥ ಆಗಲಿಲ್ಲ. ಅವನ ಪರಿಶ್ರಮಕ್ಕೆ ಪ್ರತಿಫಲವಾಗಿ ನೋಡು ಈ ಅವಾರ್ಡ್ನ ಸಾಧಿಸಿದ್ದಾನೆ. ಅದೆಲ್ಲ ಸರಿನೇ ಬಾವಾ, ಆದ್ರೆ ನಮ್ಗೂ ಕೂಡ ಗೊತ್ತಿಲ್ದಿರೋ ವಿಷಯನ ಆ ಹುಡುಗಿ ಸ್ಟೇಜ್ ಮೇಲೆ ಹೇಗ್ ಹೇಳಿದ್ಲು? ನಮ್ ಕಂಪನಿ ಬಗ್ಗೆ ಮತ್ತೆ ನಮ್ ಕುಟುಂಬದ ಬಗ್ಗೆ ಎಲ್ಲಾ ವಿಷಯನೂ ಅವಳು ಹೇಗ್ ಹೇಳಿದ್ಲು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ದೇವಯಾನಿ. ಇವ್ರಿಗೆಲ್ಲ ಹೆಚ್ಚು ಅನುಮಾನ ಬರಬಾರ್ದು. ನೀವೆಲ್ಲ ಅಷ್ಟೊಂದು ಆಶ್ಚರ್ಯಪಡೋ ಅಗತ್ಯ ಏನಿಲ್ಲ. ಆ ಹುಡುಗಿಗ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದು ನಾನೇ. ನೀವ್ ಹೇಳಿದ್ರಾ? ಯಾಕೆ ಬಾವಾ? ಮೊನ್ನೆ ಆಫೀಸ್ಗೆ ಹೋದಾಗ ಆ ಹುಡುಗಿ ಕಾಣಿಸಿದ್ಲು. ಅವಳು ನಮ್ಮ ಕಂಪ್ನಿಲಿ ದ ಬೆಸ್ಟ್ ಎಂಪ್ಲಾಯಿ ಅಂತ ಮಿತ್ರನೇ ಸರ್ಟಿಫಿಕೇಟ್ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಮ್ಮ ಕಂಪನಿಗಳ ಬಗ್ಗೆ ಆ ಹುಡುಗಿಗೆ ಡೀಟೇಲ್ಸ್ ಗೊತ್ತಿರೋದು ಒಳ್ಳೇದು ಅನ್ಸ್ತು. ಆ ಸಂದರ್ಭದಲ್ಲಿ ಅವಳು ಕೂಡ ನಮ್ಮ ಕಂಪನಿ ವಿಕಿಪೀಡಿಯಾ ಬಗ್ಗೆ ಕೇಳಿದ್ಲು. ಆದ್ರೆ ಇಷ್ಟು ಕಡಿಮೆ ಟೈಮಲ್ಲಿ ನಮ್ಮ ಕಂಪನಿಗಳ ಬಗ್ಗೆ ಇಷ್ಟೊಂದು ತಿಳ್ಕೋತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಯಾವ್ದು ಹೇಗೆ ಆದ್ರೂ ಅಲ್ಲೇ ಸಮಯಕ್ಕೆ ಸರಿಯಾಗಿ ಮಿತ್ರನ್ ಹೆಂಡತಿಯಾಗಿ ಸ್ಟೇಜ್ ಮೇಲೆ ಹೋಗೋದು, ಆ ಸಮಯ ಸ್ಫೂರ್ತಿಯಿಂದ ನಿರ್ಧಾರ ತಗೊಳ್ಳೋದು ಯಾವ ಹುಡ್ಗಿ ಕೂಡ ಸುಲಭವಾದ ಕೆಲ್ಸ ಅಲ್ಲರಿ. ಹಾಗಂತ ಯಾವ್ದೋ ಒಂದ್ ದೇಶಕ್ಕೆ ಹೋಗಿ ಅಷ್ಟು ದೊಡ್ಡ ಅವಾರ್ಡ್ ಫಂಕ್ಷನ್ ಅಲ್ಲಿ ಅಷ್ಟು ಬುದ್ಧಿವಂತಿಕೆಯಿಂದ ಅಂಥ ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ಅವಳನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ.